ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಅಂಬುಜನೇನಗಳ ಬಿಂಬಾದರದ ಶಶಿ ಬಿಂಬದಂತೆ ಸೆವಾ ಮೂಗುತಿ ಮಣಿಯ ಶಶಿಬಿಂಬದಂತೆ ಸೆವಾ ಮೂಗುತಿ ಮಣಿ ಮಹಾಲಕ್ಷ್ಮಿ ಎಂಬುದಕ್ಕಿಯಲ್ಲಿ ವಧುವರಕ್ಕೆ. ಮಹಾಲಕ್ಷ್ಮೀ ದೇವಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿ ಬರುತ್ತದೆ. ಅವಳ ಕಣ್ಣುಗಳು ಹೇವಿ ಅಂದರೆ ತಾವರೆಯಂತೆ ಇವೆ, ಕಮಲದಂತೆ ಕಣ್ಣುಗಳು. ಅವಳ ತುಟಿಗಳು ತೊಂಡೆ ಹಣ್ಣಿನಂತೆ ಇವೆ ಅಂತ. ಅವಳು ಮೂಗಿನಲ್ಲಿ ಇಟ್ಟುಕೊಂಡಿರುವಂತಹ ಮೂಗುತಿ ಮಣಿ ಹೊಳಿತಾ ಚಂದ್ರನ ಬಿಂಬದಂತೆ ಶೋಭಿಸ್ತಾ ಇದೆ. ಇಂತಹ ಮಹಾಲಕ್ಷ್ಮೀ ದೇವಿ ವಧುವರರಿಗೆ ಉಣ್ಣಲು ಸಾಕಾಗುವಷ್ಟು ಬೇಕಾಗುವಷ್ಟು ಸಂಪತ್ತನ್ನು ಕೊಡಲಿ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಆದರ್ಶ ನಾರಿಯರಿಗೆ ಅವಶ್ಯಕವಾದ ಒಂದು ಆಭರಣ ಮೂಗುತಿ. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಚಂದ್ರನೇ ಕೊಟ್ಟಿದ್ದಾನಂತೆ. ಚಂದ್ರನಂತೆ ಹೊಳೆಯುವ ಮುತ್ತಿನ ಮೂಗುತಿ ಧರಿಸಿ ತೊಂಡೆ ಹಣ್ಣಿನಂತೆ ಕೆಂಪಾದ ಮೃದುವಾದ ತುಟಿಗಳಿಂದ ಮಂದಹಾಸವನ್ನು ಬೀರುತ್ತಾ ತಾವರೆಯಂತಹ ಕಣ್ಣಿನ ನೋಟವೊಂದನ್ನು ಮಹಾಲಕ್ಷ್ಮಿ ಬೀರಿದರೆ ಸಾಕು, ವಧುವರರಿಗೆ ಸಂಪತ್ತು ಸಿಕ್ಕತ್ತೆ. ಅವಳ ಕಡೆಗಣ್ಣ ನೋಟವನ್ನೇ ಇಡೀ ಬ್ರಹ್ಮಾಂಡ ಪ್ರಪಂಚ ಅವಲಂಬಿಸಿ ನಿಂತಿದೆ ಅಂತ ಹೇಳ್ತಾರೆ. ತಾಮೃತೇನೈವ ಧರ್ಮೋ ಅರ್ಥ ಕಾಮ ಮೋಕ್ಷೌ ವಿದೂರತಃ. ಮಹಾಲಕ್ಷ್ಮಿಯ ಅನುಗ್ರಹವಿಲ್ಲದೆ ಯಾರೂ ಯಾವ ಪುರುಷಾರ್ಥವನ್ನು ಪಡೆದುಕೊಳ್ಳಲಾರರು. ಆದ್ದರಿಂದ ಮೊದಲು ಹೊಟ್ಟೆಗೆ ನೀಡಲಿ, ಐಹಿಕ ಆಮುಷ್ಮಿಕ ಭೋಗ ಭಾಗ್ಯಗಳನ್ನು ಕೊಡಲಿ, ಮುಂದೆ ಮೋಕ್ಷದಲ್ಲಿ ಶಾಶ್ವತ ಸ್ವರೂಪಾನಂದವನ್ನು ಕೊಡಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಷ್ಣು ಲೋಕದಲ್ಲಿ ಮುಕ್ತರಿಗೆ ಯಥೇಚ್ಛ ವಿಹಾರಕ್ಕಾಗಿ ಉದ್ಯಾನ, ತರುಲತೆಗಳು, ಬೆಳದಿಂಗಳು, ಸರೋವರ ಮುಂತಾದ ಸುಂದರ ಪರಿಸರಗಳನ್ನು ನೀಡಲಿ. ನಿರ್ಮಲ ಗಂಧ, ಕುಸುಮ, ಅಮೃತ ರಸ ಮುಂತಾದವನ್ನು ಯಥೇಚ್ಛವಾಗಿ ಅವರು ಬಯಸಿದಾಗಲೂ ಒದಗಿಸಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಕೇವಲ ಐಹಿಕ ಸುಖವನ್ನು ಮಾತ್ರ ಕೊಡುವವಳಲ್ಲ, ಸ್ವರ್ಗ ಸುಖವನ್ನು, ಕೊನೆಯಲ್ಲಿ ಮೋಕ್ಷ ಸುಖವನ್ನು ಕೊಡ್ತಾಳೆ. ಇಹದಲ್ಲಿಯೂ ಪರದಲ್ಲಿಯೂ ಹಸಿವೆ ನೀರಟೆಗಳಂತಹ ಅಲಕ್ಷ್ಮೀ ಪ್ರಭಾವಗಳನ್ನು ದೂರ ಮಾಡಿ ಭಕ್ತರನ್ನು ರಕ್ಷಣೆ ಮಾಡ್ತಾಳೆ. ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ. ಲಕ್ಷ್ಮೀಪುತ್ರನೊಬ್ಬನು ಕಂಡಂತಹ ವೇದವಾಣಿ. ಮಹಾಲಕ್ಷ್ಮೀ ದೇವಿಗೆ ಇಂತಹ ಮಹಿಮೆ ಇದ್ದಿರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅವಳು ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಪಟ್ಟ ಧರಿಸಿ, ಪರಮಾತ್ಮ ಆಕೆಯನ್ನು ಒಂದು ಘಳಗಿಯೂ ಬಿಟ್ಟಿರೋದಿಲ್ಲ. ಮೂಗಿನ ತುದಿಯಲ್ಲಿ ಮೂಗುತಿ ನೇತಾಡ್ತಾ ಇದೆ. ಆಕೆಯ ಕೆಂಪು ತುಟಿ, ಕೆಂದುಟಿ, ತಾವರೆಗಣ್ಣಿನ ಓರೆ ನೋಟ. ಮಹಾಲಕ್ಷ್ಮೀ ದೇವಿ ನಿತ್ಯ ಮುತ್ತೈದೆ. ಮೂಗುತಿಯನ್ನು ಧರಿಸೇ ಇರ್ತಾಳೆ. ಮೂಗುತಿಯನ್ನೇ ಮರಳು ಮಾಡುವಂತಹ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನನ್ನು ಮರಳು ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ರುಕ್ಮಿಣೀ ದೇವಿಯ ಮೂಗುತಿ ಮುತ್ತಿನಿಂದ ಮಾಡಿದ್ದು, ಮುಕ್ತಾತ್ಮಕ. ಹೀಗಿದ್ದರೂ ಅದು ಆಕೆಯ ಮೃದುವಾದ ತುಟಿಗಳ ಸಾನ್ನಿಧ್ಯವನ್ನು ಬಿಟ್ಟಿರೋದಿಲ್ಲ. ಓರೆ ನೋಟದ ಬಾಣದ ಏಟಿಗೂ ತುತ್ತಾಗಿದೆ.
ಇಂತಹ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮನ ವಶೀಕರಿಸಲು ಏನು ಪ್ರಯಾಸ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಶಶಿಬಿಂಬದಂತೆ ಎಸೆವ ಮೂಗುತಿ, ಇಲ್ಲಿ ಹೇಳ್ತಾ ಇದ್ದಾರೆ ಮೂಗುತಿ ಯಾವಾಗಲೂ ಮುತ್ತಿನದೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸಂಸ್ಕೃತ ಭಾಷೆ ಹೇಳುವುದಾದರೆ ಮುಕ್ತಾತ್ಮ ಅಂದರೆ ಮುಕ್ತಿ ವಿರಕ್ತಿಯ ಫಲ. ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾ ಇದ್ದಾರೆ, ಮುಕ್ಷಾಪತ್ಯವತೀಂ ವಿರಕ್ತರಮಣೀಂ ಯಾವಾಗಲೂ ಪತಿಯ ಜೊತೆಗೇ ಇರ್ತಾಳವಳು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಆ ಮೂಗುತಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಒಳ್ಳೆಯ ಆಭರಣಗಳೆಲ್ಲ ಧರಿಸಿ, ಮೂಗುತಿಯನ್ನು ಧರಿಸಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗೆ ಒಲಿಸಿಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಮುತ್ತಿ ನಕ್ಷತೆ ಇಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಿಯ ಜನರ ಸಲಹಲೆ. ಮಹಾಲಕ್ಷ್ಮೀ ದೇವಿ ಮುತ್ತಿನಾಕ್ಷತೆಯನ್ನು ಧರಿಸಿ ನವರತ್ನ ಖಚಿತವಾದ ಕಿರೀಟವನ್ನು ತಲೆಯಲ್ಲಿ ಧರಿಸಿದ್ದಾಳೆ. ಆಕೆ ತನ್ನಲ್ಲಿ ಭಕ್ತಿ ಉಳ್ಳವರನ್ನೆಲ್ಲ ಸಲಹಲಿ ಅಂತ ಹೇಳ್ತಾ ಇದ್ದಾರೆ. ನವರತ್ನದ ಮುಕುಟ ಧರಿಸಿದ ಮಹಾಲಕ್ಷ್ಮೀ ದೇವಿ ತನ್ನ ಭಕ್ತಿಯ ಜನರನ್ನು ರಕ್ಷಣೆ ಮಾಡಿಯೇ ಮಾಡ್ತಾಳೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾದರೆ ಎಲ್ಲವೂ ಸಿಕ್ಕತ್ತೆ. ವಿಶೇಷವಾದ ಎಲ್ಲ ಫಲಗಳು ಸಿಕ್ಕತ್ತೆ. ನಿಷ್ಕಾಮನೆಯಿಂದ, ಅಂದರೆ ಕೇವಲ ಮಹಾಲಕ್ಷ್ಮೀ ದೇವಿಗೆ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಆರಾಧನೆ ಮಾಡಿದರೆ ಮಹಾಲಕ್ಷ್ಮೀ ದೇವಿಯ ಪ್ರೀತಿ ಎಂಬ ಅನುಪವಾದ ಫಲ ಸಿಕ್ಕುತ್ತದೆ. ಕಿರೀಟವನ್ನು ಧರಿಸಿಕೊಂಡಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ಎಲ್ಲರನ್ನ ರಕ್ಷಣೆ ಮಾಡಲಿ ಅಂತ ಬೇಡ್ಕೊತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಅಕ್ಷತೆಯ ಕಾಳುಗಳನ್ನು ತಲೆಯಲ್ಲಿ ಧರಿಸಿ ವಜ್ರ, ಮಾಣಿಕ್ಯ, ಮರಕತ, ಪುಷ್ಕರಾಗ, ನೀಲ, ಗೋಮೇಧಿಕ, ವೈಢೂರ್ಯ ಮತ್ತು ಮುತ್ತು, ಹವಳಗಳೆಂಬ ನವರತ್ನಗಳಿಂದ ಖಚಿತವಾದ ಕಿರೀಟವನ್ನು ಇಟ್ಟುಕೊಂಡಿದ್ದಾಳೆ. ಆಕೆಯ ಪ್ರಸಾದವೆಂಬ ಭಾವನೆಯಿಂದ ನೂತನ ವಧುವರರು ಅಕ್ಷತೆ ಕಾಳುಗಳನ್ನು ತಲೆಯಲ್ಲಿ ಧರಿಸಿ ಬಾಸಿಕವೆಲ್ಲ ಕಟ್ಕೊಳ್ತಾರೆ. ಈ ಅನುಸಂಧಾನವೇ ಇಲ್ಲಿ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಭಕ್ತಿ ಉಳ್ಳವರು, ಇಂತಹ ಭಕ್ತಿಯಿಂದ ಇರುವಂತಹ ವಧುವರರಿರಲಿ, ಅವರ ಸಂಬಂಧಿಕರೇ ಇರಲಿ, ಅವರೆಲ್ಲರನ್ನು ಮಹಾಲಕ್ಷ್ಮೀ ದೇವಿ ತನ್ನ ಭಕ್ತರು ಅಂತ ಹೇಳಿ ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಕುಂದ ಮಂದಾರ ಜಾಜಿ ಕುಸುಮಗಳ ವೃಂದವ ಚಂದದ ತುರುಬೇದಾಳೆ. ಕುಂದಣ ವರ್ಣದ ಕೋಮಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಲೆ. ಮಲ್ಲಿಗೆ, ಮಂದಾರ, ಜಾಜಿ ಇಂತಹ ಅನೇಕ ಹೂಗಳನ್ನು ಮಹಾಲಕ್ಷ್ಮೀ ದೇವಿ ತನ್ನ ಸುಂದರವಾದ ಮುಡಿಯಲ್ಲಿ ಧರಿಸಿಕೊಂಡಿದ್ದಾಳೆ. ಅವಳ ಮೈಬಣ್ಣ ಹೇಗೆ ಅಂದರೆ ಒಳ್ಳೆ ಚೊಕ್ಕ ಬಂಗಾರದಂತೆ ಮೈಬಣ್ಣವಾಗಿದ್ದಾಳೆ. ಕೋಮಲಾಂಗಿಯಾಗಿದ್ದಾಳೆ. ಅಂತಹ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರನ್ನು ರಕ್ಷಣೆ ಮಾಡಲಿ, ಸಲಹಲಿ ಅಂತ ಬೇಡ್ಕೊತಾ ಇದ್ದಾರೆ.
ಎಲ್ಲ ಬಗೆಯ ಉತ್ತಮ ಹೂಗಳನ್ನು ಮುಡಿದುಕೊಂಡು ಮೊದಲೇ ಅಪರಿಚಿಯಂತೆ ಹೊಳೆಯುವ ಕೋಮಲ ಶರೀರದವಳು ಆದ ಮಹಾಲಕ್ಷ್ಮೀ ದೇವಿಯು ಇನ್ನಷ್ಟು ಮನೋಹರಳಾಗಿ ಆ ಪರಮಾತ್ಮನಿಗೆ ಆನಂದವನ್ನು ಕೊಡ್ತಾ ಇದ್ದಾಳೆ. ಅವಳು ಹೇಗಿದ್ದಾಳೆ ಅಂದರೆ ನಡೆದಾಡುವ ಚಿನ್ನದ ಬಳ್ಳಿ ಅಂತಿದ್ದಾಳೆ. ಆ ರೀತಿಯಾಗಿ ಭಾಗವತದಲ್ಲಿ ವರ್ಣನೆ ಬಂದಿದೆ. ಚಿನ್ನದ ಬಳ್ಳಿಯಂತೆ ಬಳಕುತ್ತಾ ಹೂವನ್ನು ಮುಡಿದುಕೊಂಡು ಕೊರಳಲ್ಲಿ ಹೂಮಾಲೆಯನ್ನು ಧರಿಸಿ ಅತ್ಯಂತ ಶೋಭಿತಳಾಗಿದ್ದಾಳೆ ಅಂತ ಹೇಳಿ ವಸಂತನೇ ಮಹಾಲಕ್ಷ್ಮೀ ದೇವಿಗೆ ಹೂಮಾಲೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ. ಇಂತಹ ಹೂವನ್ನು ಮುಡಿದಂತಹ ಮಹಾಲಕ್ಷ್ಮೀ ದೇವಿಯ ಕೃಪೆ ವಧುವರರ ಮೇಲಿದ್ದರೆ ಅವರು ಹೂವಿನಂತೆ ನಗ್ತಾ ಇರ್ತಾರೆ. ಎಂದೆಂದು ಬಾಡದ ರವಿಂದದ ಮಾಲೆಯ ಇಂದಿರೆ ಪುಳೆವ ಕೊರಳಲ್ಲೇ ಇಂದಿರೆ ಪುಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಲೆ. ಮಹಾಲಕ್ಷ್ಮೀ ದೇವಿ ಹೂವಿನ ಮಾಲೆಯನ್ನು ಇಟ್ಕೊಂಡಿದ್ದಾಳೆ. ಆ ಕಮಲದ ಹೂಗಳು ಹೇಗಿವೆ ಅಂದರೆ ಎಂದೂ ಬಾಡೋದೇ ಇಲ್ಲ. ಆಮೇಲೆ ಕೊರಳಲ್ಲಿ ಕಂಠದಲ್ಲಿಯೂ ಆ ಮಾಲೆಯನ್ನು ಧರಿಸಿದ್ದಾಳೆ. ಮನೋಹರವಾದ ಕಂಠದಲ್ಲಿ ಅವಳು ತನ್ನ ಮನೋಹರವಾದ ಕಂಠದಲ್ಲಿ ಹೂಗಳ ಮಾಲೆಯನ್ನು ಧರಿಸಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ಇವತ್ತೇ ಬಂದು ಒಲಿದು ವಧುವರರನ್ನು ರಕ್ಷಣೆ ಮಾಡಲಿ ಅಂತ ಬೇಡ್ಕೊತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಇಟ್ಟುಕೊಂಡಿರುವಂತಹ ಕಮಲದ ಮಾಲೆ, ಹಾಕಿಕೊಂಡಿರುವಂತಹ ಕಮಲದ ಮಾಲೆ ಎಂದಿಗೂ ಬಾಡುವುದೇ ಇಲ್ಲ. ಅಂತಹ ಮಾಲೆಗೆ ಸರಿಯಾದ ಸ್ಥಳ ಯಾವುದು ಅಂತಂದರೆ ಆ ಮಹಾಲಕ್ಷ್ಮೀ ದೇವಿಯ ಸುಂದರವಾದ ಕೊರಡೆ ಆಗಿದೆ. ಅಮ್ಲಾನ ಪಂಕಜಾಂ ಮಾಲಾಂ ಶಿರಸ್ಸುರಸಿ ಚಾಪರಾಂ ಅಧದ ಜಲಧಿಸ್ತೈ. ತಲೆಗೊಂದು ಎದೆಗೊಂದು ಹೀಗೆ 2 ಬಾಡದ ಕಮಲದ ಮಾಲೆಗಳನ್ನು ಸಮುದ್ರ ರಾಜನು ಮಹಾಲಕ್ಷ್ಮೀ ದೇವಿ ಕೊಟ್ಟಿದ್ದಾನೆ. ಆ ರೀತಿಯಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಬರ್ತಾ ಇದೆ. ಭಾಗವತದಲ್ಲಿ ವರುಣಃ ಸ್ರಜಃ ವೈಜಯಂತಿಂ, ಸಮುದ್ರ ರಾಜನು ವೈಜಯಂತಿ ಮಾಲೆ ಇತ್ತನು ಎಂದು ಬಂದಿದೆ. ವೈಜಯಂತಿ ಅಂತಂದರೆ ಅನೇಕ ರತ್ನ ಸಂಯುಕ್ತ ತುಳಸೀದಲ ಮಿಶ್ರಿತ ಪುಶ್ಚೈಶ್ಚಸ್ತು ಗುಣೈರ್ಮಾಲಾ ಪಂಚವರ್ಣಮಯೀ ಮಾಲಾ. ನಾನಾವಿಧ ವರ್ಣಗಳು ಎಂದೆಂದಿಗೂ ಬಾಳದಂತಹ ದಿವ್ಯವಾದ ಕಮಲದ ಹಾರಗಳನ್ನು ಪೋಣಿಸಿ ಇಂತಹ ವೈಜಯಂತಿ ಮಾಲೆಯನ್ನಾಗಿ ಮಾಡಿ ಸಮುದ್ರ ರಾಜ ಮಹಾಲಕ್ಷ್ಮೀ ದೇವಿಯ ಕೊರಳಿಗೆ ಅರ್ಪಿಸಿದ್ದಾನೆ. ಅದನ್ನು ಧರಿಸಿರುವಂತಹ ಮಹಾಲಕ್ಷ್ಮೀ ದೇವಿಯು ಸ್ವಯಂ ವೈಜಯಂತಿ ಮಾಲೆಯಾಗಿ ಪರಮಾತ್ಮನ ವಕ್ಷಸ್ಥಲವನ್ನು ಅಲಂಕರಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಮಹಾಲಕ್ಷ್ಮೀ ದೇವಿ ಒಲಿದರೆ, ಅನುಗ್ರಹ ಮಾಡಿದರೆ ವಧುವರರಿಗೆ ಯಾವಾಗಲೂ ಮುಷ್ಟಾನ್ನ ಲಾಭವಾಗುತ್ತೆ. ಶ್ವೇತರಾಜನು ಶ್ರೀರಾಮಚಂದ್ರನಿಗೆ ಮಾಲೆಯನ್ನರ್ಪಿಸಿ ತನ್ನ ಭಯಂಕರವಾದ ಹಸಿವನ್ನು ಹಿಂಗಿಸಿಕೊಂಡ ಅಂತ ಬಂದಿದೆ. ಅವನ ಹಸಿವು ಎಷ್ಟು ಭಯಂಕರ ಅಂದರೆ ಅವನು ಪ್ರತಿದಿನ ಸ್ವರ್ಗದಿಂದ ಭೂಮಿಗಿಳಿದು ಬಂದು ಒಂದು ಸರೋವರದಲ್ಲಿ ತೇಲುವ ತನ್ನದೇ ಆದ ಹೆಣವನ್ನು ತಿಂದು ನೀರು ಕುಡಿದು ಹೋಗ್ತಾ ಇದ್ದ ಅಂತ.
ತಾನು ಮಾಡಿದ ಸತ್ಕರ್ಮಗಳ ಬಲದಿಂದ ಆತ ಸ್ವರ್ಗ ಮೇಲೆ ತಳ್ಳಿ ಮೆರೆಯುತ್ತಿದ್ದರು. ಅನ್ನದಾನವೊಂದನ್ನು ಮಾಡದಿರುವ ತಪ್ಪಿನಿಂದಾಗಿ ಸದಾ ಹಸಿವಿನಿಂದ ಕಂಗೆಡ್ತಾ ಇತ್ತು. ಕೊನೆಗೆ ಒಂದು ದಿನ ಅಗಸ್ತ್ಯ ಋಷಿಗಳ ಮೂಲಕ ಶ್ರೀರಾಮಚಂದ್ರನಿಗೆ ಒಂದು ಮಾಲೆಯನ್ನರ್ಪಿಸಿ ಆ ಪುಣ್ಯದ ಪ್ರಭಾವದಿಂದ ಹಸಿವಿನ ಬಾಧೆಯನ್ನು ಪರಿಹರಿಸಿಕೊಂಡ ಅಂತ ಬರ್ತಾಯಿತ್ತು. ಎಂದೂ ಬಾಡದ ಕಮಲದ ಮಾಲೆ ಧರಿಸಿದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾದರೆ ವಧುವರರು ಎಂದೂ ಹಸಿವಿನಿಂದ ಬಳಲುವುದಿಲ್ಲ, ಸೊರಗುವುದಿಲ್ಲ. ಆದ್ದರಿಂದ ಅವಳು ಹಿಂದೆ ತಡಮಾಡದೆ ವಧುವರರನ್ನು ರಕ್ಷಿಸಬೇಕು. ಅನ್ನ ಹಿಂದೇ ಬೇಕಾಗಿದೆ, ಅದು ದೊರೆತರೆ ಮುಂದೆ ಏನು ಬೇಕಾದರೂ ಸಾಧಿಸ್ಬೋದು. ದೇವಾಂಗ ಪಟ್ಟೆಯ ಮೇಲೂ ಹೊದ್ದಿಕೆಯ ಭಾಮೆ ಮಹಾಲಕ್ಷ್ಮಿ ಧರಿಸಿದಳೆ. ಭಾಮೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಸೇವಕ ಜನರ ಸಲಹಲೆ. ದೇವಾಂಗ ಪಟ್ಟೆಯ ಉತ್ತರೀಯವನ್ನು ಸುಂದರಿಯಾಗಿರುವಂತಹ ಮಹಾಲಕ್ಷ್ಮಿ ದೇವಿ ಹೊದ್ದಿಕೊಂಡಿದ್ದಾಳೆ. ಅವಳು ತನ್ನನ್ನು ಸೇವಿಸುವಂತಹ ಜನರನ್ನು ಸಲಹಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪದ್ಯದಲ್ಲಿ. ಅವಳ ಉತ್ತರಿಯ ದೇವಾಂಗ ಪಟ್ಟೆ ಹೇಳ್ತಾರೆ. ದೇವಾಂಗ ಸಮಾಜದ ಜನರಿಗೆ ಪಟ್ಟೆ ನೇಯುವುದು ಅವರ ಕಸುವಾಗಿದೆ, ಅವರ ಕೆಲಸವಾಗಿದೆ. ಆ ಕಸುವಿನಲ್ಲಿ ಅವರು ಚೆನ್ನಾಗಿ ನುರಿತವರಾಗಿದ್ದಾರೆ. ಜೇಡರ, ದೇವರ ಮುಂತಾದ ಬಟ್ಟೆ ನೇಯುವರ ಕುಲಗಳಲ್ಲಿ ಈ ದೇವಾಂಗ ಕುಲವು ಒಂದು. ಅವರು ನೇಯುವ ಬಟ್ಟೆ ಅತ್ಯಂತ ಅಮೂಲ್ಯವಾದುದು ಎಂಬ ಅಭಿಪ್ರಾಯದಿಂದ ಉತ್ತಮ ಪಟ್ಟೆ ಎಂಬರ್ಥದಲ್ಲಿ ಇಲ್ಲಿ ದೇವಾಂಗ ಪಟ್ಟೆ ಅಂತ ಹೇಳಿದ್ದಾರೆ. ಅವರು ನೇಯ್ದ ಪಟ್ಟೆ ಎಂಬ ಅರ್ಥದಲ್ಲಿ ಅಲ್ಲ. ಸಮುದ್ರ ರಾಜನೇ 2 ಹಳದಿ ರೇಷ್ಮೆ ಸೀರೆಗಳನ್ನು ದೇವಿಗೆ ಅರ್ಪಿಸಿದ್ದಾನೆ. ಸಮುದ್ರ ಪೀತ ಕೌಶೇಯ ವಾಸಸಿ ಸಮುಪಾಹರತ್ ಭಾಗವತದಲ್ಲಿ ಬಂದಿದೆ. ಅಂಬೂಜವೆರಡು ಕರಿಯುಗದಿ ಧರಿಸಿ ಪೀತಾಂಬರವನ್ನುಟ್ಟು ಮೆರೆದಳು ಅಂತ ಬಂದಿದೆ. ಕೈಯಲ್ಲಿ ಕಮಲಗಳನ್ನು ಹಿಡಿದುಕೊಂಡು ಪೀತಾಂಬರನ ಉಟ್ಟುಕೊಂಡು ಮಹಾಲಕ್ಷ್ಮೀ ದೇವಿ ಮೆರಿತಾ ಇದ್ದಾಳೆ ಅಂತ ಹೇಳಿ. ಈ ಪಟ್ಟೆಯ ಮೇಲೆ ಹೊದ್ದಿಕೆಯ ಪ್ರಸ್ತಾಪವಿದೆ. ಅಂದ್ರೇನು ಅಂತಂದರೆ, ಪೀತಾಂಬರನ ಹುಟ್ಟಿರುವಂತಹ ಮಹಾಲಕ್ಷ್ಮೀ ದೇವಿ ಶುಭ್ರವಾದ ರೇಷ್ಮೆಯ ಉತ್ತರೀಯ ವಸ್ತ್ರವನ್ನು ಧರಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ರಜಸ್ವಲಿ ಆದಾಗ ಮಾತ್ರ ಸ್ತ್ರೀಯಳು ಏಕವಸ್ತ್ರಧಾರಿಯಾಗಿರ್ತಾಳೆ, ಉಳಿದ ಸಮಯದಲ್ಲಿ ದ್ವಿವಸ್ತ್ರಧಾರಿಣಿಯಾಗಿರ್ತಾಳೆ. ಯಾವ ವಿಧಿ ನಿಷೇಧಗಳು ಮಹಾಲಕ್ಷ್ಮೀ ದೇವಿಗೆ ಇಲ್ಲ. ಆಕೆ ನಿತ್ಯ ಮುಕ್ತಿಯಾಗಿದ್ದಾಳೆ. ಆದರೂ ಪತಿಯ ಸಂತೋಷಕ್ಕಾಗಿ ಅದನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ತನ್ನ ಸೇವಕರನ್ನು, ಆ ಮಾರ್ಗದರ್ಶನ ಹೋದಂತಹ ಸೇವಕರಿಗೆ ರಕ್ಷಣೆ ಮಾಡ್ತಾರೆ. ಈ ಲಕ್ಷ್ಮೀ ದೇವಿಯ ಕಾಲುಂಗ್ರು ಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆತಂದಳು. ಸಾಲಾಗಿ ಕೊಳ್ಳೆರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ. ಈ ಲಕ್ಷ್ಮೀ ದೇವಿ ಚಂಚಲ ಕಣ್ಣುಗಳುಳ್ಳಾಗಿದ್ದಾಳೆ. ಅತ್ತಿತ್ತ ನೋಡುತ್ತಾ ಮೆಲ್ಲನೆ ನಡೆದುಕೊಂಡು ಬರ್ತಾ ಇದ್ದಾಳೆ ಸ್ವಯಂವರದ ಸಭೆಯಲ್ಲಿ. ಅವಳ ಕಾಲಿನ ಕಾಲುಂಗರ ಘಲ್ ಘಲ್ ಅಂತ ಶಬ್ದ ಮಾಡ್ತಾ ಇದೆ. ಸಾಲಾಗಿ ಕುಳಿತಿರುವಂತಹ ದೇವತೆಗಳ ಸಭೆಯನ್ನು ಕಂಡು ಮನಸ್ಸಿನಲ್ಲಿಯೇ
ಮುಂದೆ ಹೇಳುವಂತೆ, ಮುಂದಿನ ಪದ್ಯಗಳು ಹೇಳುವಂತೆ ಮಹಾಲಕ್ಷ್ಮೀ ದೇವಿ ಆಲೋಚನೆ ಮಾಡ್ತಾ ಇದ್ದಾಳೆ. ಸ್ವಯಂವರಕ್ಕೆ ಸಿದ್ಧಳಾಗಿ ನಿಂತ ಮಹಾಲಕ್ಷ್ಮೀ ದೇವಿ, ಕನ್ಯೆ ಮಹಾಲಕ್ಷ್ಮೀ ದೇವಿ, ಲಕ್ಷ್ಮೀ ಎಂದರೆ ಎಲ್ಲ ಸೌಂದರ್ಯ ಲಕ್ಷಣದಿಂದ ಒಪ್ಪುವಳು ಅಂತ. ಸ್ವಾಭಾವಿಕ ಶರೀರ ಸೌಂದರ್ಯದಿಂದ ಹೊಳೆಯುವಳು ಅಂತ ಅರ್ಥ. ಜೊತೆಗೆ ಫಲಕ್ಕೆನ್ನುವ ಕಾಲುಂಗರದಂತಹ ಸರ್ವಾಭರಣಗಳಿಂದ ಭೂಷಿತಳಾಗಿದ್ದಾಳೆ. ಇಂತಹ ಮಹಾಲಕ್ಷ್ಮೀ ದೇವಿ ಲೋಲಾಕ್ಷಿಯಾಗಿ ಮೆಲ್ಲನೆ ನಡೆದುಕೊಂಡು ಬರ್ತಾ ಇದ್ದಾಳೆ. ನವಯೌವನದ ಲಕ್ಷಣಗಳು, ಚಂಚಲವಾದ ನೋಟ ಮತ್ತು ಮೆಲ್ಲನೆ ನಡೆಯುವುದು, ಇವೆಲ್ಲ ನೋಡಿದರೆ ಭಾಗವತದಲ್ಲಿ ಬಂದಿದೆ. ತಸ್ಯಾಂ ಚಕ್ರುಃ ಸ್ಪೃಹಾಂ ಸರ್ವೇ ಸಸುರಾಸುರ ಮಾನವಾಃ ರೂಪೌದಾರ್ಯ ವಯೋವರ್ಣಃ ಮಹಿಮಾಕ್ಷಿಪ್ತಚೇತಸಃ. ಸುರಾಸುರ ಮಾನವರೆಂಬ ಭೇದವಿಲ್ಲದೆ ಎಲ್ಲರೂ ದೇವಿಯ ಮೋಹಕ ರೂಪ ನವಯೌವನ ಹೊಳೆಯುವ ಶರೀರ ಕಾಂತಿಗೆ ಮನಸ್ಸೋತು ಅವಳನ್ನು ಬಯಸಿದರು ಅಂತ ಬರ್ತಾಯಿದೆ. ಹೀಗೆ ಮಹಾಲಕ್ಷ್ಮೀ ದೇವಿ ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತಾ, ಕಾಲುಂಗರದ ಗೆಜ್ಜೆಗಳ ನಾದವನ್ನು ಮಾಡುತ್ತಾ, ಚಂಚಲವಾದ ನೇತ್ರಗಳಿಂದ ಅತ್ತಿತ್ತ ನೋಡುತ್ತಾ, ಚಿನ್ನದ ಬಳ್ಳಿಯಂತೆ ಬಳುಕುತ್ತಾ ಮೆಲ್ಲನೆ ನಡೆದುಕೊಂಡು ಬರ್ತಾ ಇದ್ದಾಳೆ. ವಾದಿರಾಜ ಸ್ವಾಮಿಗಳು ಈ ಸುಂದರ ರೂಪವನ್ನು ತಮ್ಮ ಕೀರ್ತನೆಯಲ್ಲಿ ಬಣ್ಣಿಸಿದ್ದಾರೆ. ಅಂತಹ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಲಿ ಅಂತ ಹೇಳ್ತಾ ಇದ್ದಾರೆ. ಇಂದೀರೆ ಬಂದೀರದೋಳು ನಿಂದೀರೆ, ಇಂದೀರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು, ನಿತ್ಯ ಎನ್ನ ಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು ಕುಂದುಗಳೆಣಿಸದೆ, ಘಲಘಲು ಗೆಜ್ಜೆಯ ನಾದದಿಂದ ಫಳಫಳಿಸುವ ದಿವ್ಯ ಪಾದದೋಳು, ಪಿಲ್ಯ ಕಾಲುಂಗುರ ನಾದ ಅಂಗ್ರಿ ಚಳಿಸುವ ದಿವ್ಯ ಸುಸ್ವಾದ ಕಾಲಲಂದೂಗೆ ಗೆಜ್ಜೆ ಝಳಪಿಸೂತ, ನಮ್ಮಾಲಯದೊಳು ನಿಲ್ಲೇ ಪಾಲವಾರಿಧಿ ಕನ್ನೆ, ಹರಡಿ ಕಂಕಣ ವಂಕಿ ಢೌರ್ಯ ಕೊರಳೊಳಗೆ ನಾನಾ ವಿಧ ಧಾರ, ಬಾಯಲ್ಲಿರುವ ಕರ್ಪೂರ ವೀಳ್ಯ ಸಾರೆ ಸುರಭಿ ಚಂಪಕ ಪುಷ್ಪಹಾರ, ಆಹಾ ಎರಳೆ ಗಂಗಳ ಸೇರಿ ಅರಳೆಲೆ ಕುಂಕುಮ ಹೆರಳಗೊಂಡೆಗಳಿಂದ ಹರಿಯ ಮೋದಿಸುವೆ, ಜಯ ಜಯ ವಿಜಯ ಸಂಪೂರ್ಣೆ ಭಕ್ತ ಭಯ ನಿವಾರಣೆ, ಎಣೆಗಾಣೆಯನ್ನ ಕಾಯುವರನ್ಯರನ ಕಾಣೆ, ಶೇಷನನ್ನ ತೋರೆ ಸುಶ್ರೇಣೆ, ಆಹಾ ಕೈಯ ಪಿಡಿದು ಭವ ಭಯ ಪರಿಹರಿಸೆ, ಸಿರಿ ಹಯವದ ನನ್ನ ದಯವ ಪಾಲಿಸೆ ಲಕ್ಷ್ಮಿ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳು ಎಲ್ಲರೂ ಸ್ವಯಂವರದಲ್ಲಿ ಎಲ್ಲರೂ ಕುಳಿತುಕೊಂಡಿದ್ದಾರೆ. ಯಾವ ದೇವತೆಗಳಾಗಲಿ ಯಾರು ಕನ್ಯಾರ್ಥಿಗಳಾಗಿ ಬಂದಿರಲಿಲ್ಲ. ಅವರು ಜಗನ್ಮಾತೆಯಾಗಿರುವಂತಹ ಮಹಾಲಕ್ಷ್ಮಿಯ ಸ್ವಯಂವರಕ್ಕೆ ಬಂದಿದ್ದರು. ಮಹಾಲಕ್ಷ್ಮೀ ದೇವಿ ಅನಾದಿ ಅನಂತ ಕಾಲಗಳಿಂದ ಪರಮಾತ್ಮನನ್ನೇ ಆಶ್ರಯಿಸಿದ್ದಾಳೆ. ನಿರ್ದೋಷನಾಗಿರುವಂತಹ
ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳಿ ತೋರಿಸುವುದಕ್ಕೋಸ್ಕರ ಪರಮಾತ್ಮನನ್ನೇ ಮದುವೆ ಮಾಡಿಕೊಂಡೆ. ಇಂತಹ ಮಹಾಲಕ್ಷ್ಮೀ ದೇವಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ. ಪರಮಾತ್ಮನೊಬ್ಬನೇ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ, ಉಳಿದವರೆಲ್ಲರಿಗೂ ದೋಷಗಳು ತುಂಬಿದೆ. ದೈತ್ಯರನ್ನು ಮಾತ್ರ ಪಾಪಿಗಳೆಂಬ ದೃಷ್ಟಿಯಿಂದ ನುಡಿದ್ದಾಳೆ. ಆಲೋಚಿಸಿದಳು ಮನದಲ್ಲಿ ಅಂತ ಹೇಳ್ತಾರೆ. ಈ ಸ್ವಯಂವರ ಸಭೆಯಲ್ಲಿ ಮಂಡಿಸಿದ ದೇವತೆಗಳು, ಅಸುರರು, ಮನುಷ್ಯರು, ಗಂಧರ್ವರು, ಕಿನ್ನರಾದಿಗಳು ಯಾರು ತನಗೆ ಪತಿಯಾಗಬಹುದೆಂದು ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡಿದಳು ಎಂದಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸಂಶಯ ಮಹಾಲಕ್ಷ್ಮೀ ದೇವಿಗೆ ತನ್ನ ಪತಿ ಯಾರೆಂಬ ಅಜ್ಞಾನ ಸಂಶಯಗಳಿಂದ ತಿಳ್ಕೋಬೇಡ್ರಿ. ಈಶ್ವರಾದನ್ಯತ್ರ ಅನಾಲೋಚನೆಪಿ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ. ವಿಚಾರದ ಸಹಾಯವಿಲ್ಲದೆ ಪರಮಾತ್ಮನನ್ನು ಬಿಟ್ಟು ಇನ್ನಿತರ ಎಲ್ಲ ವಿಷಯಗಳನ್ನು ಗ್ರಹಿಸುವಂತಹದು ಮಹಾಲಕ್ಷ್ಮಿಯ ಜ್ಞಾನ. ಜೀವರಿಗೆ ಸಂಸಾರಾವಸ್ಥೆಯಲ್ಲಿ ಇರುವಾಗ ಅಂತಃಕರಣದಲ್ಲಿ ಜ್ಞಾನ ಉದಿಸಬೇಕಾದರೆ ಕೆಲವೊಮ್ಮೆ ವಿಚಾರ ಬೇಕಾಗತ್ತೆ, ಮುಕ್ತರಿಗೆ ಬೇಕಾಗಿಲ್ಲ. ನಿತ್ಯ ಮುಕ್ತಳಾದ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮನಂತೆ ತನ್ನ ಸ್ವರೂಪದಲ್ಲೇ ಇರುವ ಜ್ಞಾನದ ಪ್ರಕಾಶ ಸದಾ ಬೆಳಗ್ತಾ ಇದೆ. ಆಕೆ ಎಲ್ಲ ವಿಷಯಗಳನ್ನು ಗ್ರಹಿಸುತ್ತಾಳೆ, ಅದಕ್ಕಾಗಿ ವಿಚಾರದ ಅವಶ್ಯಕತೆ ಇಲ್ಲ. ಇಲ್ಲಿ ಆಲೋಚಿಸಿದಳು ಮನದಲ್ಲಿ ಅಂದರೆ ತನ್ನ ಸ್ವರೂಪಭೂತವಾದ ಜ್ಞಾನದಲ್ಲಿ ಪರಮಾತ್ಮನ ಮತ್ತು ದೇವತೆಗಳ ಗುಣದೋಷಗಳನ್ನು ಗ್ರಹಿಸಿದಳು ಅಂತ ಅಷ್ಟೇ ಅರ್ಥ. ಪರಮಾತ್ಮನು ಸೃಷ್ಟಿ ಆದಿಯಲ್ಲಿ ತಾನೇನು ಸೃಷ್ಟಿ ಮಾಡಬೇಕೆಂಬುದನ್ನು ಆಲೋಚಿಸಿದನು ಎಂದು ಉಪನಿಷತ್ ಹೇಳ್ತಾರೆ. ಪರಮಾತ್ಮನ ಆಲೋಚನೆ ಯಾವಾಗಲೂ ಜ್ಞಾನ ಸ್ವರೂಪವಾದದ್ದು. ಇಲ್ಲಿ ಆಲೋಚಿಸಲು ಅಂದರೆ ವಿಚಾರ ಮಾಡಿದಂತೆ ನಟನೆ ಮಾಡುತ್ತಾ ಸ್ವಲ್ಪ ಹೊತ್ತು ವಿಳಂಬ ಮಾಡಿದಳು ಅಂತ ಹೇಳಬೇಕಾಯಿತು. ನೇರವಾಗಿ ಪರಮಾತ್ಮನ ಹತ್ತಿರ ಹೋಗಲಿಲ್ಲ ಅಂತ ಹೇಳಬೇಕಾಗಿದೆ ಅಷ್ಟೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದದ ಕಡೆಗೂ ವಿಶೇಷವಾದ ಅರ್ಥಗಳನ್ನಿಟ್ಟಿದ್ದಾರೆ. ಇಲ್ಲಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಮಹಾಲಕ್ಷ್ಮೀ ದೇವಿ ವರಿಸ್ತಾ ಇದ್ದಾಳೆ ಅನ್ನುವುದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಒತ್ತಿ ಬಹವಿ ವಿಘ್ನಗಳ ಕಳಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.